ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಚೇತನಾ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೋ ಥ್ರೂ ಮೈ ಚಾನಲ್. ಐ ಆಮ್ ಡೂಯಿಂಗ್ ಅ ವಿಡಿಯೋಸ್ ಆನ್ ಫ್ಯಾಷನ್, ಟ್ರೆಂಡಿಂಗ್ ಹಾಲ್ಸ್, ಶಾಪಿಂಗ್ ಆ್ಯಂಡ್ ಟ್ರಾವೆಲಿಂಗ್. ದಿಸ್ ಇಸ್ ಮದುವೆ ಪಾರ್ಟ್ 2 ವಿಡಿಯೋ. ನಾನು ಪಾರ್ಟ್ 1 ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ನೈಟ್ ರಿಸೆಪ್ಷನ್ದಿದೆ, ಜಸ್ಟ್ ವಾಚ್ ದ್ಯಾಟ್ ವಿಡಿಯೋ ಆ್ಯಂಡ್ ಕಮ್ ಬ್ಯಾಕ್ ಟು ದಿಸ್. ಇದರಲ್ಲಿ ಮುಹೂರ್ತ ವಿಡಿಯೋ ಇದೆ ಮತ್ತು ಹೆಣ್ಣನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗಿ ಮನೆ ತುಂಬಿಸೋ ಶಾಸ್ತ್ರದ ವಿಡಿಯೋ ಮಾಡಿದ್ದೀನಿ. ಇದೇ ಶಾಸ್ತ್ರ ಅಂತ ಅಂದರೆ ನೀವೇನಾದರೂ ಶಿವಮೊಗ್ಗ ಕಡೆಯವರಾದರೆ ನಿಮಗೆ ಗೊತ್ತಿರುತ್ತೆ. ಇದಕ್ಕೆ ಸುರ್ಗಿ ಅಂತ ಕರೀತಾರೆ. ಮುಹೂರ್ತಕ್ಕಿಂತ ಫಸ್ಟು ನಮ್ಮ ಕಡೆ ಎಲ್ಲ ನಾವು ಈ ಶಾಸ್ತ್ರನ ಮಾಡ್ತೀವಿ. ನಮ್ಮ ಕಡೆ ಮದುವೆ ಶಾಸ್ತ್ರಗಳು ಹೆಂಗೆ ಶುರು ಆಗುತ್ತೆ ಅಂತ ಅಂದರೆ ಫಸ್ಟು ಬಳೆ ಮತ್ತು ಚಪ್ರ, ಅದಾದಮೇಲೆ ದೇವ್ಕಾರ್ಯ, ಅದಾದ ತಕ್ಷಣ ಅರಿಶಿನ ಇರುತ್ತೆ. ಸೊ ಸುರ್ಗಿಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಅರಿಶಿನ ರಾತ್ರಿನೇ ಹಚ್ಚಿರ್ತಾರಲ್ವ, ಸೊ ಅದೇ ಅರಿಶಿನ ಮತ್ತೆ ಮುಹೂರ್ತದ ಬೆಳಗ್ಗೆ ಸುರ್ಗಿಲಿ ಅವರಿಗೆ ಅರಿಶಿನ ಹಚ್ಚಿ ಅದಾದ ತಕ್ಷಣನೇ ಅವ್ರನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಬಂದು ಹೊಸ ಡ್ರೆಸ್ಸು ಮತ್ತು ಸೀರೆನ ಉಟ್ಕೊಂಡು ಅವ್ರ ಅಪ್ಪಾಜಿ ಅಮ್ಮನ ಜೊತೆಗೂ ಕೂಡ ಈ ಸುರ್ಗಿಲಿ ಕೂತ್ಕೊಂಡಿರ್ತಾರೆ. ಮದುಮಗನ ಜೊತೆ ಅವ್ರ ಅಕ್ಕ ಅಥವಾ ತಂಗಿ ಹೂ ಮುಡಿಯಕ್ಕೆ ಕೂತ್ಕೊಂಡಿರ್ತಾರೆ. ಅರಿಶಿನಕ್ಕೆ ಮತ್ತು ಸುರ್ಗಿಲಿ ಯಾವಾಗ್ಲೂ ಅವ್ರ ಮದುಮಗನ ಜೊತೆನೇ ಇರಬೇಕಾಗುತ್ತೆ. ಇದು ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರೋದ್ರಿಂದ ಚೇರ್ ಮೇಲೆ ಕೂರಿಸಿದ್ದಾರೆ. ಬಟ್ ನಮ್ಮ ಕಡೆ ಆದರೆ ಹೆಂಗೆ ಅಂದರೆ ಈ ರೈತರ ಮನೆಯಲ್ಲೆಲ್ಲ ಕೊಳ್ದಿರುತ್ತೆ ಗೊತ್ತಾ, ಭತ್ತ ನಾಟಿ ಮಾಡುವಾಗ ಕೊಳ್ದು ಹೊಡಿತಾರೆ ಫಸ್ಟು, ಆ ಕೊಳ್ದ ಮೇಲೆ ಕೂರಿಸಿರ್ತಾರೆ. ಸುತ್ತಲಿಗೂ 5 ಜನ ಗಂಡಸರು ತಾಲಿಯಲ್ಲಿ ನೀರು ತುಂಬಿ ಇಟ್ಟಿರ್ತಾರೆ. ಅದಕ್ಕೆ ದಾರ ಸುತ್ತಕೊಂಡು ಅದ್ರ ಒಳಗಡೆ ಕೊಳ್ಳಿಟ್ಟು ಅದ್ರ ಮೇಲೆ ಕೂರಬೇಕಾಗತ್ತೆ. ಆಮೇಲೆ 5 ಗಿತ್ತಿರಂತ ಇರ್ತಾರೆ, ಲೈಕ್ 5 ಜನ ಮುತ್ತೈದೆಯರು. ಎಲ್ಲ ಶಾಸ್ತ್ರಗಳನ್ನು ಫಸ್ಟು ಅವರೇ ಮಾಡ್ತಾರೆ. ಸೊ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಮೇಲೆ ಇವ್ರನ್ನ ಕೂರಿಸಿ ಅಕ್ಷತೆ ಹಾಕಿ ಆರತಿ ಮಾಡಿ, ಆಮೇಲೆ ಅವ್ರ ಅಪ್ಪಾಜಿ ಅಮ್ಮಂಗೆ ಯಾರ್ಯಾರು ಗಿಫ್ಟ್ ತಂದಿರ್ತಾರೆ ಅವರು ಕೆಲವೊಬ್ರು ಇಲ್ಲೇನೆ ಕೊಟ್ಬಿಡ್ತಾರೆ, ಬಿಕಾಸ್ ಆಮೇಲೆ ಫ್ರೀ ಆಗಿರ್ಬೋದು ಅಂತ ಹೇಳಿ. ಯಾರ ದೃಷ್ಟಿನೂ ಬೀಳದೆ ಇರಲಿ, ಎಲ್ಲ ಶಾಸ್ತ್ರಗಳು ಒಳ್ಳೆ ರೀತಿಯಿಂದ ಆಗಲಿ ಅಂತ ಹೇಳಿ ಓಕ್ಲಿ ಬೆಳಗಿ ಆಮೇಲೆ ಕರಿನೂ ಕೂಡ ಹಚ್ತಾರೆ. ಇದೆಲ್ಲ ಶಾಸ್ತ್ರಗಳು ಮುಗಿದ್ಮೇಲೆ ಅಲ್ಲೇ ಸುರ್ಗಿಲಿಟ್ಟಿರೋ ಒಂದು ತಾಲಿಯಿಂದ ನೀರು ತಗೊಂಡು ಏನಾದರೂ ಬಂಗಾರದ ಚೈನೋ ಅಥವಾ ಯಾವುದಾದ್ರೂ ಸರ ಇಟ್ಕೊಂಡು ಬಾಳೆ ಎಲೆಯಿಂದ ಇವರಿಗೆ ಸುತ್ತುತ್ತಾ ನೀರು ಬಿಡ್ತಾರೆ. ಕೆಲವೊಬ್ಬರ ಕಡೆ ಹೇಳ್ತಾರೆ ಈ ನೀರು ಬಿದ್ದ ಮೇಲೆ ದಪ್ಪ ಕೂಡ ಆಗ್ತಾರೆ ಅಂತ, ಇನ್ನು ಕೆಲವೊಂದು ಕಡೆ ಹೇಳ್ತಾರೆ ಹೆಂಡತಿ ಸೆರೆ ಹಿಡ್ಕೊಂಡು ಸುತ್ತುತ್ತಾರೆ ಅಂತ ಹೇಳಿ. ನೀವೇನೇ ಹೇಳಿ ನಮ್ಮ ಶಾಸ್ತ್ರಗಳೆಲ್ಲ ತುಂಬಾ ಚೆನ್ನಾಗಿರತ್ತಪ್ಪ. ಇದೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ನಾವು ಟೀ ಅಥವಾ ಕಾಫಿ ಕುಡಿಯೋಣ ಅಂತ ಹೇಳಿ ಹೋದ್ವಿ. ಟೀ ಕಾಫಿ ಕುಡಿದು ಮುಗಿಸ್ಕೊಂಡ್ಮೇಲೆ ಅಲ್ಲೇ ಹತ್ರದಲ್ಲಿ ಒಂದು ಶಿವನ್ ಟೆಂಪಲ್ ಕೂಡ ಇತ್ತು ಮತ್ತು ಸೋಮವಾರ ಕೂಡ ಆಗಿತ್ತು. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅದಾದ್ಮೇಲೆ ರೆಡಿ ಆಗೋಣ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ಮದುವೆಗೆ ಅಂತ ಮಂಟಪನೂ ಕೂಡ ರೆಡಿ ಆಗ್ತಾ ಇತ್ತು. ನಮ್ದೇನು ಟಿಫನ್ ಆಗಿರಲಿಲ್ಲ, ಸೊ ಅದಕ್ಕೆ ಫಸ್ಟು ಟಿಫನ್ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ನಾವು ಇಲ್ಲಿಂದ ಟಿಫನ್ಗೆ ಹೋದ್ವಿ. ಸೊ ಟಿಫನಲ್ಲಿ ತುಂಬಾ ಆಪ್ಷನ್ಸ್ ಇತ್ತು. ಇಡ್ಲಿ ಇತ್ತು, ವಡಾ ಇತ್ತು, ಆಮೇಲೆ ಅದೇನೋ ಶಾವ್ಗೆ ಥರ ಒಂದು ಸ್ವೀಟ್ ಇತ್ತು, ಕ್ಯಾರೆಟ್ ದೋಸೆ ಕೂಡ ಇತ್ತು, ಆಮೇಲೆ ಖಾರ ಪೊಂಗಲ್ ಇತ್ತು, ಅದ್ರ ಜೊತೆ ಉಪ್ಪಿಟ್ಟು ಕೂಡ ಇತ್ತು. ತಿಂದು ಮುಗಿಸ್ಕೊಂಡು ಬಂದು ನಾನು ರೆಡಿ ಆಗಿದ್ದು ಈ ಥರ ಕ್ವಿಕ್ಕಾಗಿ ಒಂದು ಫೋಟೋಶೂಟ್ ಮತ್ತು ಫೋಟೋಸ್ನೆಲ್ಲ ಮುಗಿಸ್ಕೊಂಡು ಮಂಟಪದ ಕಡೆ ಹೋದೆ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಬಿಫೋರ್ ಟೈಮೇ ರೆಡಿಯಾಗಿ ಹೋಗಿದ್ದು. ಅದಕ್ಕೆನ ಗೌರಿ ಪೂಜೆಗೆ ಅಂತ ಕರ್ಕೊಂಡು ಬರ್ತಾಯಿದ್ರು. ಸೊ ಮೇನ್ ಟೈಮ್ ಅಣ್ಣನ ಕಾಶಿ ಪೂಜೆಗೆ ಅಂತ ಹೇಳಿ ಕರ್ಕೊಂಡು ಬರ್ತಾಯಿದ್ರು. ಇದೆಲ್ಲ ಶಾಸ್ತ್ರಗಳನ್ನು ಮುಗಿಸ್ಕೊಂಡು ಅದಕ್ಕೆನ ಮಂಟಪಕ್ಕೆ ಕರ್ಕೊಂಡು ಬರ್ತಾಯಿದ್ರು ತಾಳಿ ಕಟ್ಟೋ ಶಾಸ್ತ್ರಕ್ಕೆ ಅಂತ ಹೇಳಿ. ಸೊ ಅವ್ರಿಗೆ 4 ಜನ ತಮ್ಮಂದರು, ಅವರೇ ಇಟ್ಕೊಂಡು ಕರ್ಕೊಂಡು ಬಂದು ಅದಾದ ತಕ್ಷಣ ಹಾರ ಬದಲಾಯಿಸ್ಕೊಳ್ಳೋದು ಮತ್ತು ತಾಳಿ ಕಟ್ಟೋ ಶಾಸ್ತ್ರಗಳಿತ್ತು. ಇದು ಎಲ್ಲ ಹುಡುಗಿರ ಜೀವನದಲ್ಲೂ ಒಂದು ಸ್ಪೆಷಲ್ ಮೂಮೆಂಟ್ ಅನಿಸುತ್ತೆ. ಯಾಕಂದರೆ ಹೊಸ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಖುಷಿ ಒಂದು ಕಡೆ ಆದರೆ, ಅಪ್ಪ ಅಮ್ಮನ ಬಿಟ್ಟು ಹೋಗಬೇಕು ಅನ್ನೋ ದುಃಖ ಒಂದು ಕಡೆ ಆಗಿರುತ್ತೆ. ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಬಂದಿರೋ ಬೀಗರನ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಊಟ ಮಾಡ್ಕೊಬರೋಣ ಫಸ್ಟ್ ಅಂತ ಹೋದ್ವಿ. ಸ್ಟೇಜ್ ಮೇಲೆ ಹೋಗೋಕೆ ಸೀರಿಯಸ್ಲಿ ಮನ್ಸಿರಲಿಲ್ಲ, ಅಷ್ಟು ಜನ ಇದ್ರು. ನೋಡಿನೇ ಯಾರಲ್ಲಿ ನಿಂತ್ಕೊಳ್ತಾರೆ ಅಂತ ನಾವು ಈ ಕಡೆ ಊಟಕ್ಕೆ ಬಂದ್ಬಿಟ್ವಿ. ಊಟದಲ್ಲೂ ಕೂಡ ತುಂಬಾನೇ ವೆರೈಟೀಸ್ ಇತ್ತು. ಎಷ್ಟು ಜನ ಅಂತ ಅಂದರೆ ಹೆಂಗಾಗ್ಬಿಟ್ಟಿತ್ತಂದ್ರೆ ಯಾರೆಲ್ಲೆಲ್ಲೋ ಕುತ್ಕೊಂಡಿದ್ವಿ. ನಾನು ನನ್ನ ಹಸ್ಬೆಂಡ್ ಒಂದು ಕಡೆ ಕುತ್ಕೊಂಡಿದ್ವಿ, ನನ್ನ ತಂಗಿ ಅವಳ ಹಸ್ಬೆಂಡ್ ಒಂದು ಕಡೆ, ನನ್ನ ಅಕ್ಕ ಮತ್ತು ಅವಳ ಪಾಪು ಒಂದು ಕಡೆ, ನನ್ನ ತಂಗಿದಿರು ಒಂದು ಕಡೆ ಕುತ್ಕೊಂಡಿದ್ರು, ಅಮ್ಮ ಆಂಟಿ ಒಂದು ಕಡೆ ಕುತ್ಕೊಂಡಿದ್ರು. ಸೊ ಯಾರ್ಯಾರ ಜೊತೆ ಹೋಗಿದ್ವೋ ಅವ್ರ ಜೊತೆನೆ ಊಟ ಮುಗಿಸ್ಕೊಂಡು
ಊಟ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. 2-3 ಥರದ್ದೇನೋ ಸ್ಟಾರ್ಟರ್ಸ್ ಅಂತೆ, ಸಲಾಡ್ಸ್ ಅಂತೆ, ಮತ್ತೆ 2-3 ಥರದ್ ಸ್ವೀಟು, ಅದಕ್ಕೊಂದ್ ಜೊತೆ ರೈಸು, ಮತ್ತೆ ರೈಸ್, ಸಾಂಬಾರ್, ರಸಂ, ಕರ್ಡ್ ರೈಸ್, ಅಪ್ಪೆ ಹುಳಿ ಇದೆಲ್ಲ ಇತ್ತು. ಎಲ್ಲ ಊಟ ಮುಗಿಸ್ಕೊಂಡು ನಾವು ಪಾನ್ ಕಡೆ ಹೋದ್ವಿ. ಬಿಕಾಸ್ ಪಾನ್ ಮತ್ತೆ ಬಾಳೆಹಣ್ಣು ಒಂಥರ ಮ್ಯಾಂಡೇಟರಿ ಥಿಂಗ್ಸು. ಪಾನ್ ಮತ್ತೆ ಬಾಳೆಹಣ್ಣು ಮತ್ತೆ ಐಸ್ ಕ್ರೀಮ್ನ ಮಿಸ್ಸೇ ಮಾಡೋ ಹಂಗಿಲ್ಲ. ಎಲ್ಲಿ ಹೋದ್ರೂ ಅದ್ ಬೇಕೇ ಬೇಕು ನಮ್ಗೆ. ಇಲ್ಲಿ ತುಂಬಾ ಜನ ಇದ್ದಾರೆ ಅಂತ ಹೇಳಿ ನಾವು ಇದನ್ನೆಲ್ಲ ತಗೊಂಡು ಹೊರಗಡೆ ಹೋಗಿ ಹಂಗೆ ಸುಮ್ನೆ ಮಾತಾಡ್ಕೊಳ್ತಾ ತಿಂತಾ ಇದ್ವಿ. ಮುಗಿಸ್ಕೊಂಡು ಊರಿಗೆ ವಾಪಸ್ ಬೇರೆ ಹೋಗ್ಬೇಕಿತ್ತು. ಸೊ ದಟ್ ನಾವು ಬ್ಯಾಕ್ ಟು ರೂಮ್ ಡ್ರೆಸ್ನ ಚೇಂಜ್ ಮಾಡೋಣ ಅಂತ ಹೇಳಿ. ಸೊ ಅದಕ್ಕಿಂತ ಫಸ್ಟ್ ನಂದು ನನ್ನ ಹಸ್ಬೆಂಡ್ ಒಂದು ವಿಡಿಯೋ ಆಗ್ಲೇಬೇಕಲ್ವಾ. ಸೊ ನಾವಿಬ್ರು ಒಂದು ಸ್ಮಾಲ್ ವಿಡಿಯೋನ ಮಾಡ್ಕೊಳ್ತಾ ಇದ್ವಿ. This is how we get ready. ಸೊ ಸೀರಿಯಸ್ಲಿ ನಾನು ಮಾಡೋದ್ ನೋಡಿ ನನ್ನ ಹಸ್ಬೆಂಡ್ ಯಾವಾಗ್ಲೂ ನಗ್ತಿರ್ತಾನೆ, ಅದೆಂತ ಹಂಗ್ ಮಾತಾಡ್ತೀಯ ಅಂತ ಹೇಳಿ. ಅವರು ಶಿವಮೊಗ್ಗ ಬಂದಿದ್ರು. ಸೊ ಶಿವಮೊಗ್ಗದಿಂದಾನೇ ವಾಪಸ್ ಹೋಗ್ಬೇಕಿತ್ತು. ನಮ್ಮ ಮನೆಯವರೆಲ್ಲ ಕಾರಲ್ಲಿ ಹೋಗ್ತಾ ಇದ್ರು. ಸೊ ಹಂಗೇನೆ ನನ್ನ ಹಸ್ಬೆಂಡ್ಗೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ಕೊಳ್ತಾ ಹೋದ್ರು. ಸೊ ನಾನು ನನ್ನ ತಂಗಿರೆಲ್ಲ ಬಸ್ಸಲ್ಲಿ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ. ಬಿಕಾಸ್ ಆಲ್ರೆಡಿ ಒಂದು ಬಸ್ಸು ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿತ್ತು. 2 ಬಸ್ ಮಾಡಿಸಿದ್ರು. ಸೊ ಇನ್ನೊಂದು ಬಸ್ಗೆ ನಾವು ವೇಟ್ ಮಾಡ್ತಾ ಇದ್ವಿ. ಆಮೇಲೆ ವೇಟ್ ಮಾಡಿ 5 o'clockಗೆ ಹೊರಟ್ವಿ ನಾವು ಶಿವಮೊಗ್ಗದಿಂದ. ಅಣ್ಣ ಅದಕ್ಕೇನು ಅದೇ ಟೈಮ್ಗೆ ಹೋಗ್ತಾ ಇದ್ರು. ಹೋದ ತಕ್ಷಣನೇ ಇವ್ರ ಮನೆ ಕಡೆ ಮನೆ ತುಂಬಿಸ್ಕೊಡೋ ಶಾಸ್ತ್ರ ನಡೀತಾ ಇತ್ತು. ನಮ್ಮ ಕಡೆ ಎಲ್ಲ ಡೈರೆಕ್ಟ್ ಮನೆ ಒಳಗೆ ಕರ್ಕೊಂಡು ಹೋಗಲ್ಲ. ಹೋದ ತಕ್ಷಣನೇ ಅಲ್ಲಿ ಊರಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ವಾಲ್ಗ ಎಲ್ಲ ಊದಿಸ್ತಾ ಅವ್ರ ಜೊತೆಗೆ ನಡ್ಕೊಂಡು ಕರ್ಕೊಂಡು ಬರ್ತಾರೆ. ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಬಂದ ತಕ್ಷಣ ಅವ್ರಿಗೆ ಆರತಿ ಮತ್ತೆ ಓಕ್ಲಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಗೋಬಿ ಮತ್ತೆ ಪಾನಿಪುರಿ ಇತ್ತು ಅಣ್ಣನ ಮನೆಯಲ್ಲಿ. ಸೊ ನಮ್ಗಲ್ಲಿ ಕಾದು ಕಾದು ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಬಂದ ತಕ್ಷಣನೇ ಡೈರೆಕ್ಟ್ ತಿನ್ನೋಕೆ ಅಂತ ಹೋದ್ವಿ. ಅದಾದ ತಕ್ಷಣ ಈ ರಿಚುವಲ್ಸ್ ನಡೀತಾ ಇತ್ತು. ಇದೇನಂತ ಅಂದ್ರೆ, ಅಮ್ಮನ ಮೇಲೆ ಮಗನ ಸೊಸೆನ ಕೂರ್ಸಿ ಕೇಳ್ತಾರೆ, ಮಗ ವಾರನ ಸೊಸೆ ವಾರನ ಅಂತ. ಆಗ ಅಮ್ಮ ಇಬ್ರು ಒಂದೇ ವಾರ ಅಂತ ಹೇಳ್ತಾರೆ. ಅದ್ ಹೆಂಗೆ ಅಂತ ಅಂದ್ರೆ, ನಂಗಿಬ್ರು ಸಮ ಅಂತ ಅಂದಂಗೆ. ಓಕೆ, ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಟಾಟಾ, ಬಾಯ್.